ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ನಾನು ಆಲೂಗಡ್ಡೆ ಚಿಪ್ಸ್ ಮಾಡೋದನ್ನ ತೋರ್ಸಾತೀನಿ. ಎಲ್ಲರೂ ಆಲೂಗಡ್ಡೆ ಚಿಪ್ಸ್ನ ಮನ್ಯಾಗ ಒಮ್ಮೆ ಟ್ರೈ ಮಾಡಿರ್ತಾರ. ಆದ್ರೆ ಕುರು ಅನ್ನೋ ಥರ ಬೇಕ್ರಾಗ ಏನು ಇರ್ತಾವಲ್ರಿ ಆ ಥರ ಚಿಪ್ಸು ಯಾರಿಗೂ ಬಂದಿರಂಗಿಲ್ಲ. ಅದಕ್ಕೆ ಮೇನ್ ಪ್ರಾಬ್ಲಮ್ ಚಿಪ್ಸ್ ಮಾಡೋ ಮಣಿದ ಇರ್ತೈತ್ರಿ. ಆಮೇಲೆ ಆ ಮಣಿ ಎಲ್ಲರ ಮನೆಗೂ ಇರಂಗೂ ಇಲ್ಲ. ಇದ್ರೂ ಕೆಲವೊಮ್ಮೆ ದಪ್ಪ ಬರ್ತಿರ್ತಾವು, ಮೆತ್ತಗಾಗ್ಬಿಡ್ತಾವು ಚಿಪ್ಸು. ಹಿಂಗೆ ಕುರು ಅನ್ನಂಗ ಚಿಪ್ಸು ಆಗಂಗಿಲ್ಲ. ಚಿಂತಿ ಬೇಡ್ರಿ, ಇವತ್ತು ಹೆಂಗೆ ಮಾಡೋದು ಕುರು ಅನ್ನಂಗ ನೋಡೋಣ ಬರ್ರಿ. ಫಸ್ಟ್ ಆಲೂಗಡ್ಡಿನ ಸಿಪ್ಪಿ ತಗೊಂಡು, ಇಲ್ಲೇ ನಾನು 3 ಆಲೂಗಡ್ಡಿ ತೊಗೊಂಡೇನ್ರಿ. ಸಿಪ್ಪಿ ತಗೊಂಡು ನೀರಾಗ ಹಾಕಿಟ್ಟೇನಿ ತೊಳ್ಕೊಳಕ. ಆಮೇಲೆ ಇವನ್ನ ಸ್ವಚ್ಛಗೆ ತೊಳ್ಕೊಂಡು ಹಿಂಗೆ ಪೀಲರ್ ಇರ್ತೈತಿ ನೋಡ್ರಿ, ಇದು ಅಂತೂ ಎಲ್ಲಾರ ಮನ್ಯಾಗೂ ಇದ್ದ ಇರ್ತೈತಿ ಈ ಪೀಲರ್ ಅಂತೂ. ಇದ್ರಲ್ಲೇ ಹಿಂಗೆ ಪೀಲ್ ಮಾಡ್ಕೊಂಡ್ಬಿಡ್ಬೇಕು ನೋಡ್ರಿ. ಇವನ್ನ ಹಿಂಗೆ ತಕೊಂಡ್ಬಿಡ್ಬೇಕು, ಆಲೂಗಡ್ಡಿ ಮುಗಿಯೋ ತನೂ ಹಿಂಗೆ ಹೆರ್ಚ್ಕೊಂಡ್ಬಿಡ್ಬೇಕು. ಇದಿಷ್ಟು ನಾನೀಗ 3 ಆಲೂಗಡ್ಡಿನೂ ಅದೇ ಥರ ಮಾಡಿ ಇಟ್ಕೊಂಡಿನಿ. ಈಗ ನೋಡ್ರಿ ನೀರಾಗ ಹಾಕಾಕತ್ತೀನಿ. ಇದ್ರಾಗ ಸ್ಟಾರ್ಚ್ ಭಾಳ ಇರುತ್ತಲ್ರಿ, ಅದನ್ನೆಲ್ಲ ತೊಳ್ಕೊಬೇಕು ಸ್ವಚ್ಛಗೆ. ನಾನು ಇಲ್ಲೇ 2 ಸಲ ಇದನ್ನ ತೊಳ್ಕೊಂಡಿದ್ದೆ. ಇವ್ನ ಏನು ಹೆರ್ಜಿ ಇಟ್ಕೊಂಡಿದ್ನಲ್ರಿ ಆಲೂಗಡ್ಡಿನ, ಇವನ್ನ ಸ್ವಚ್ಛಗೆ ತೊಳ್ಕೊಬೇಕು. ನೋಡ್ರಿ ಅಲ್ಲೇ ನೀರು ಹೆಂಗೆ ಕಾಣಕತ್ತಾವು. ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಸ್ವಚ್ಛಗೆ ತೊಳ್ಕೊರಿ. ಈಗ ನಾನು ಫಸ್ಟ್ ಒಂದು ಸಲ ಫಸ್ಟ್ ನೀರಾಗ ಹಾಕಿ ನೋಡ್ರಿ. ಈಗ ಸ್ವಚ್ಛಗೆ ಹಿಂಗೆ ಕೈಯಾಡಿಸಿ ಇವನ್ನ ತೊಳ್ಕೊಬೇಕ್ರಿ. ಈಗ ಒಂದು ಪ್ಲೇಟಿಗೆ ತೊಗೊಂಡಿದ್ದೆ, ಮತ್ತು ನೀರು ಚೇಂಜ್ ಮಾಡಿ ನೋಡ್ರಿ. ಮತ್ತೊಮ್ಮೆ ನೀರಾಗ ಹಾಕಾಕತ್ತೀನಿ. ಮತ್ತೊಮ್ಮೆ ಸ್ವಚ್ಛಗೆ ಇವನ್ನ ತೊಳ್ಕೊಳಕತ್ತೀನಿ. ಒಂದು 2 ಸತಿ ಇವನ್ನ ತೊಳ್ಕೊಂಡ್ರೆ ಸಾಕಾಗತ್ತೆ. ಆಮೇಲೆ ಒಂದು ಕಡೆ ನೀರನ್ನ ನಾನು ಕುದಿಯಾಕೆ ಇಟ್ಟಿದ್ದೆ ರೀ ಆಲ್ರೆಡಿ. ನೀರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಇವನ್ನೇನು ಈಗ ತೊಳ್ಕೊಂಡಿವಲ್ರಿ ಇವನ್ನ ಹಾಕೊಂಡಂತ ಈಗ ವಾಪಸ್ಸು ಒಂದು ಪ್ಲೇಟಿಗೆ ಇವನ್ನ ತೊಳ್ಕೊಂಡಿದ್ದನ್ನು ತೊಗೊಳಕತ್ತೀನಿ. ನನ್ನ ವಿಡಿಯೋನ ಯಾರೆಲ್ಲ ಮೊದಲೇ ಸತಿ ನೋಡಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ಚಾನಲ್ಗೆ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿರಿ. ಆಮೇಲೆ ನೀವು ನನಗೆ ಕಾಮೆಂಟ್ ಮಾಡಿರಿ. ಈಗ ನೋಡಿರಿ ನೀರನ್ನ ನಾನು ಕುದಿಯಾಕೆ ಇಟ್ಟಿದ್ದೆ. ಈಗ ಸ್ವಲ್ಪ ಉಪ್ಪು ಹಾಕಿ ಈಗೇನು ಇಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ, ತೊಳೆದು ಇಟ್ಕೊಂಡಿದ್ವಲ್ಲ ಆಲೂಗಡ್ಡಿನ ಹೆರ್ಜಿದ್ದು, ಇವನ್ನೆಲ್ಲ ಈಗ ನೀರಾಗ ಹಾಕ್ಕೊಳತ್ತೀನಿ. ಕುದಿ ನೀರೊಳಗೆ ಒಂದು 5 ನಿಮಿಷ ಬಿಟ್ಟಿರ್ತೀನಿ ರೀ ನಾನು. ಯಾವುದೇ ಕಾರಣಕ್ಕೂ ಇವನ್ನ ಕುದಿಸ್ಬಾರ್ದು ನೋಡ್ರಿ. ಇವನ್ನ ಕುದ್ರೆ ಅವು ಆಲೂಗಡ್ಡೆ ಚಿಪ್ಸ್ ಮಾಡಿರ್ತೀವಲ್ರಿ ನಾವು ಸ್ಟೋರ್ ಮಾಡಿ ಇಟ್ಕೊಳಕ್ಕೆ, ಆ ಥರ ಆಗ್ಬಿಡ್ತಾವೆ ಇವು. ಹಾಗಾಗಿ ಇವನ್ನ ಯಾವುದೇ ಕಾರಣಕ್ಕೂ ಕುದಿಸ್ಬಾರ್ದು. ಒಂದು 5 ನಿಮಿಷ ಬಿಟ್ಟು ಹಿಂಗೆ ತಣ್ಣೀರಾಗ ತಗೊಂಬಿಡ್ಬೇಕು ನೋಡ್ರಿ ವಾಪಸ್ಸು. ಈಗ ನೋಡ್ರಿ ನಾನು ಇಷ್ಟು ಆಲೂಗಡ್ಡಿನೂ ಒಂದು 5 ನಿಮಿಷ ಬಿಟ್ಟು ಈಗ ತಣ್ಣೀರೊಳಗೆ ವಾಪಸ್ಸು ತಗೊಳಕತ್ತೀನಿ. ಇಷ್ಟೂ ಈಗ ತಗೊಂಡು ಬರ್ರಿ ಇವನ್ನ. ಈಗ ನೋಡ್ರಿ ಎಲ್ಲ ಆಲೂಗಡ್ಡಿನೂ ನಾನು ಬಿಸಿನೀರಾಗಿಂದು ತಣ್ಣೀರೊಳಗೆ ಹಾಕ್ಕೊಂಡೇನಿ. ಮತ್ತು ಇವನ್ನ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಾಕತ್ತೀನಿ. ಈಗನ ಒಂದು ಬಟ್ಟೆ ಮೇಲೆ ಹಾಕಿ ಒರೆಸೋದೈತ್ರಿ. ಹಾಗಾಗಿ ಈಗ ನೋಡ್ರಿ ಇವನಷ್ಟು ತಕ್ಕೊಂಡು ಈಗ ಒಂದೊಂದು ಬಿಡಿಯಾಗಿ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕೋರಿ. ಇವನ್ನ ಚಂದಾಗ ಯಾವುದೇ ಕಾರಣಕ್ಕೂ ಇವನ್ನ ಒಣಗಿಸ್ಬಾರ್ದ್ರಿ. ಒಣ ಚಿಪ್ಸ್ ಏನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ತೀವಲ್ಲ ಹಂಗಾಗ್ಬಿಡ್ತಾವೆ ಇವು. ಅದಕ್ಕೆ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಇವನ್ನ ಒರೆಸ್ಕೋಬೇಕ್ರಿ ನೀಟಾಗಿ. ನಾವು ಪೀಲರ್ಲೆ ಏನು ಮಾಡ್ಕೊಂಡ್ವಲ್ರಿ ಹೆರ್ಚ್ಕೊಂಡ್ವಲ್ಲ ಅಗದಿ ತೆಳ್ಳಗೆ ಬಂದಿರ್ತಾವವು, ಮಸ್ತ್ ತೆಳ್ಳಗಾಗಿರ್ತಾವ್ರಿ. ಅದಕ್ಕೆ ಬಟ್ಟೆಲೇ ಒರೆಸೋ ಮುಂದೆ ಸ್ವಲ್ಪ ಹುಷಾರಾಗಿ ಒರೆಸ್ಬೇಕ್ರಿ ಇವನ್ನ. ಇವು ಮುರಿದು ಮತ್ತು ಪುಡಿ ಆಗಿಬಿಡ್ತಾವ್ರಿ. ಆಲ್ರೆಡಿ ಪೀಲರ್ಲೆ ಮಾಡಿರ್ತೀವಲ್ಲ ನಾವು, ಸ್ವಲ್ಪ ಸಣ್ಣದಾಗೆ ಇರ್ತಾವಲ್ಲ. ಹಾಗಾಗಿ ನಾವು ಒರ್ಸಕ್ಕೆ ಹೋಗಿ ಇನ್ನೂ ಸ್ವಲ್ಪ ಮುರಿದು ಬಿಟ್ಟು ಅಂದ್ರೆ ಭಾಳ ಪುಡಿ ಆಗಿಬಿಡ್ತಾವೆ. ಹಾಗಾಗಿ ನೀವು ಕಾಟನ್ ಬಟ್ಟೆಲೇನು ಒರೆಸ್ತಿರ್ತೀರಲ್ಲ ಒರೆಸೋ ಮುಂದೆ ಸ್ವಲ್ಪ ಕೇರ್ಫುಲ್ಲಾಗಿ ಒರೆಸ್ಕೋರಿ. ಅವು ಮುರಿದು ಬಂದ್ರೆ ಮತ್ತೆ ಇಟ ಪುಡಿ ಆಗಿಬಿಡ್ತಾವೆ ಚಿಪ್ಸ್. ಹಾಗಾಗಿ ನೋಡ್ರಿ ನಾನು ಸ್ಲೋ ಆಗಿ ಒರ್ಸಾಕತ್ತೀನಿ. ಫುಲ್ಲ ನೀರೆಲ್ಲ ಹೋಗ್ಬೇಕ್ರಿ, ಇವು ಡ್ರೈ ಆಗಬೇಕು. ಡ್ರೈ ಅಂದರೂ ಮತ್ತು ಒಣಗಿಸ್ಕೋಬಾರ್ದ್ರಿ ಇವನ್ನ. ಪೂರ್ತಿ ಸ್ವಚ್ಛಂಗೆ ಸ್ವಲ್ಪನೂ ನೀರು ಇಲ್ಲಾರ್ದಂಗೆ ಕ್ಲೀನಾಗಿ ಇವನ್ನ ಬಟ್ಟೆ ಮೇಲೆ ಹಾಕಿ ಈ ಥರ ಇವನ್ನ ಒಣಗಿಸ್ಕೋಬೇಕು ನೋಡ್ರಿ. ಇವನ್ನ ಚಂದಾಗ ಒರೆಸ್ಕೋಬೇಕು, ಒಣಗಿಸ್ಕೋಬೇಕಲ್ಲ. ಚಂದಾಗ ನೀಟಾಗಿ ಒರೆಸ್ಕೊಂಡು ಈಗ ನೋಡ್ರಿ ನಾ ಮತ್ತೆ ಪ್ಲೇಟಿಗೆ ಹಾಕಿ ಇಟ್ಕೊಂಡೇನಿ. ಈಗ ಇವನ್ನ ಕರ್ಕೊಂಬಿಡ್ಬೇಕ್ರಿ. ಕರಿಯಾಕ ನಾನಿಲ್ಲೇ ಎಣ್ಣೆ ಕಾಯಕ್ಕೆ ಇಟ್ಟೀನಿ ಆಲ್ರೆಡಿ. ಇದು ಫುಲ್ ಹೈ ಫ್ಲೇಮ್ನಾಗಿರಬೇಕು. ಎಣ್ಣೆ ಪೂರ್ತಿ ಕಾದಿರ್ಬೇಕ್ರಿ. ಇದು ಅರ್ಧಂಬರ್ಧ ಕಾದಿರಬಾರ್ದು, ಫುಲ್ ಹೈ ಫ್ಲೇಮ್ನಾಗ ಕಾದಿರಬೇಕು. ನೀವು ಸಣ್ಣದೊಂದು ಪೀಸ ಹಾಕಿ ಚೆಕ್ ಮಾಡಿರಿ ಫಸ್ಟು ಫುಲ್ ಕಾದೇತೋ ಇಲ್ಲಂತಂದು. ಹಾಕಿದ ತಕ್ಷಣ ಹಿಂಗೆ ಬಬಲ್ ಬರ್ಬೇಕು ನೋಡ್ರಿ. ಫುಲ್ ಹೈ ಫ್ಲೇಮ್ನಾಗ ಇರಲಿ. ಮತ್ತು ಚಿಪ್ಸ್ ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ಗ್ಯಾಸ್ನ ಸಣ್ಣ ಮಾಡೋಕ್ಕೆ ಹೋಗ್ಬೇಡ್ರಿ.
ಪೂರ್ತಿ ಹೈ ಫ್ಲೇಮ್ನ್ಯಾಗ ಇರಲಿ, ಅಂದ್ರೆ ಚಂದಾಗ ಕರಿತಾವ್ರಿ. ಈಗ ನೋಡ್ರಿ ಹಿಂಗೆ ಸ್ಪೂನ್ಯಾಗ ಹಿಂಗೆ ತೊಗೊಂಡು ಕೂಳೆ ಫುಲ್ ಹಗರ್ ಆಗಿಬಿಟ್ಟಿರ್ತಾವು. ಈ ಥರ ಬೆಳ್ಳಗಾದಾಗ ನೀವು ತೆಗ್ಯಾಕೆ ಹೋಗ್ಬೇಡ್ರಿ. ಇವು ಸ್ಟಾರ್ಟಿಂಗ್ ಕುರು ಅಂತಿರ್ತಾವೆ, ಆಮೇಲೆ ಮೆತ್ತಗಾಗ್ಬಿಡ್ತಾವೆ. ಹಿಂಗೆ ಬೆಳ್ಳಗಿದ್ದಾಗ ತೊಗೊಂಡ್ರೆ ಅಂದ್ರೆ ಅದಕ್ಕೆ ಇವನ್ನ ಸ್ವಲ್ಪ ನೋಡ್ರಿ ಈಗ ಕಲರ್ ಚೇಂಜ್ ಆಗ್ಯಾವ ನೋಡ್ರಿ, ಬ್ರೌನ್ ಕಲರ್ ಆಗ್ಯಾವಲ್ಲ. ಹಿಂಗಾಗಿಂದ ನೀವು ತೊಗೊಂಡ್ರಿ ಅಂದ್ರೆ ಇವು ಒಟ್ಟು ಮೆತ್ತಗಾಗಂಗಿಲ್ಲ ನೋಡ್ರಿ. ಈಗ ಅದ್ರಾಗ ಮಳೆಗಾಲ ಐತಲ್ರಿ, ಹಾಗಾಗಿ ಲಘು ಮೆತ್ತಗಾಗ್ಬಿಡ್ತಾವು. ಅದಕ್ಕೆ ಬೆಳ್ಳಗಿದ್ದಾಗ ತೊಗೊಳಕ್ಕೆ ಹೋಗ್ಬೇಡ್ರಿ. ಹಿಂಗೆ ಕಲರ್ ಚೇಂಜ್ ಆಗಿಂದ ಇವನ್ನ ನೀಟಾಗಿ ಇಷ್ಟು ಕರ್ಕೊಂಡು ತಗೊಂಬಿಡ್ರಿ. ಈಗ ನಾನು ಇಲ್ಲೇ ಇಷ್ಟೂ ಕರ್ಕೊಂಡು ತಗೊಳಕತ್ತೀನಿ, ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು, ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನಿಲ್ಲೇ ಒಂದು ಸಣ್ಣ ಸ್ಪೂನಿಲೆ 1 ಸ್ಪೂನು ಖಾರ ಪುಡಿನ ಹಾಕ್ಕೊಳತ್ತೀನಿ. ನಾನು 3 ಆಲೂಗಡ್ಡೆ ತೊಗೊಂಡಿದ್ದೆ ನೋಡ್ರಿ, ಎಷ್ಟು ಚಿಪ್ಸ್ ಆಗ್ಯಾವು ಮತ್ತು ಈಡೂ ಆಗ್ತಾವೆ. ಇವು ಪೀಲರ್ಲಿ ತೆಳ್ಳಗಾಗಿರ್ತಾವೆ, ಭಾರಿ ಮಸ್ತ್ ಕುರ್ಕುರ ಆಗ್ತಾವ್ರಿ ಇವು. ಬೇಕಾದ್ರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಬೇಕ್ರಿ ಒಳಗೆ ಏನು ಮಾಡಿರ್ತಾರಲ್ಲ ಹೊರಗೆ, ಅವು ಅಂತೂ ಫ್ರೆಶ್ ಇರೋಂಗಿಲ್ಲ. ನಾವು ಮನ್ಯಾಗ ಹಿಂಗೆ ಫ್ರೆಶ್ ಆಗಿ ಮಾಡ್ಕೊಂಡು ತಿಂದ್ರಂತೂ ಇನ್ನೂ ಟೇಸ್ಟ್ ಇರ್ತಾವೆ. ಸ್ವಲ್ಪ ಮೇಲೆ ಉಪ್ಪು ಮತ್ತು ಖಾರ ಹಾಕಿ ಗಲಬಲ ಮಾಡ್ಕೊಂಡು ಕೈಯಾಡ್ಸ್ಕೊಂಡ್ಬಿಟ್ರೆ ನಮ್ಮ ಚಿಪ್ಸ್ ಕುರುಮ್ ಚಿಪ್ಸ್ ತಿನ್ನಕ್ಕೆ ರೆಡಿ ಆಗ್ತಾವೆ ನೋಡ್ರಿ. ಮಳೆಗಾಲದಾಗಂತೂ ಚಾ ಜೊತೆಗೆ ಇದು ಸ್ನ್ಯಾಕ್ಸ್ ಅಂತೂ ಭಾರಿ ಇರುತ್ತೆ, ಮತ್ತು ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನಕತ್ತೀವಿ ಅನ್ನೋ ಫೀಲೂ ಇರ್ತೈತಿ ನೋಡ್ರಿ. ಈಗ ನಾನು ಮುರಿದು ತೋರಿಸ್ತೀನಿ ಇವನ್ನ. ನೋಡ್ರಿ ಎಷ್ಟು ಲಘುನ ಮುರಿತಾವು, ಎಷ್ಟು ಪುಡಿ ಆಗ್ಬಿಡ್ತಾವು. ಒಟ್ಟ ಮೆತ್ತಗಿಲ್ಲ ಏನಿಲ್ಲ, ಭಾರಿ ಟೇಸ್ಟ್ ಆಗಿದ್ವು ರೀ ಇವು. ನೋಡಿದ್ರಲ್ಲ ಪೀಲರ್ನ ಬಳಸ್ಕೊಂಡು ಎಷ್ಟು ಮಸ್ತ್ ನಂಗೆ ಚಿಪ್ಸ್ ಮಾಡಿನಂತಂದು ಭಾರಿ ಮಸ್ತ್ ಆಗಿರ್ತಾವ್ರಿ. ಇನ್ಮೇಲೆ ಬೇಕ್ರಿಯಾಗ ತರೋದು ಬಿಟ್ಬಿಡ್ರಿ, ಮನ್ಯಾಗ ಫ್ರೆಶ್ ನಂಗೆ ಮಾಡಿಕೊಂಡು ತಿನ್ರಿ. ಚಿಪ್ಸ್ ಮನಿ ಇಲ್ಲ ಅಂತಂದು ಚಿಂತೆ ಬೇಡ, ಪೀಲರ್ಲೇನ ಮಾಡ್ಕೊರಿ, ಭಾರಿ ಟೇಸ್ಟ್ ಆಗಿರ್ತಾವೆ, ಭಾರಿ ಪಳ್ಳಾಗಿರ್ತಾವೆ, ಬೇಕ್ರಿ ಸ್ಟೈಲ್ ಆಗಿರ್ತಾವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್